ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಬ್ರಹ್ಮಸಂದ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಬೇವಿನಹಳ್ಳಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮ ಉದ್ಘಾಟಿಸಿದ ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ, ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಮೂಡ್ಲೇಗೌಡ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಮಕ್ಕಳಲ್ಲಿ ಇರುವ ತಮ್ಮ ಪ್ರತಿಭೆಗಳನ್ನು ಹೊರಹಾಕಲು ಕಲಿಕಾ ಹಬ್ಬ ಒಂದು ದೊಡ್ಡ ವೇದಿಕೆ. ಪುಸ್ತಕದಲ್ಲಿ ಇರುವ ಪಾಠದ ಜೊತೆಯಲ್ಲಿ ಮಕ್ಕಳಲ್ಲಿ ಇರುವ ಕಥೆ ಹೇಳುವುದು, ಚಿತ್ರ ಬಿಡಿಸುವುದು, ಇನ್ನೂ ಇತರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಗೆಲುವು ಸಾಧಿಸಿದ ಮಕ್ಕಳಿಗೆ ಬಹುಮಾನವನ್ನು ನೀಡುವ ಮೂಲಕ ಅವರನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡಲಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮೂಡಪ್ಪ, ಶಿಕ್ಷಣ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ರಂಗಪ್ಪ, ಸಿಆರ್ಪಿ ದಶರಥ್ ಕುಮಾರ್, ನಿವೃತ್ತ ಮುಖ್ಯ ಶಿಕ್ಷಕ ತಿಪ್ಪೇಸ್ವಾಮಿ, ಶಿಕ್ಷಕರಾದ ಪ್ರಕಾಶ್, ಷಣ್ಮುಖ, ಭೂದಾನಿಗಳಾದ ಟಿ ನಾಗರಾಜು, ಸತೀಶ್, ಈಶ್ವರಯ್ಯ, ಪಿ ಉಮೇಶ್, ಸಂತೋಷ್, ವರುಣ್ ಕುಮಾರ್, ಪ್ರಸಾದ್, ಗುರುರಾಜ್, ಅಂಗನವಾಡಿ ಶಿಕ್ಷಕಿಯರಾದ ಮಹಾಲಕ್ಷ್ಮಿ, ನಾಗರತ್ನಮ್ಮ, ಆಶಾ ಕಾರ್ಯಕರ್ತೆ ಪವಿತ್ರ ಸೇರಿದಂತೆ ಸ್ತ್ರೀಶಕ್ತಿ ಸಂಘ ಹಾಗೂ ಯುವಕರ ಸಂಘದ ಕಾರ್ಯಕರ್ತರು, ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಹಾಜರಿದ್ದರು. ಈ ದಿನ ಇವರು ಮಾಡ್ತಾ ಇದ್ದಾರೆ. ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾರೆ. ಸರಳ ಓದು, ಸರಳ ಪದಗಳನ್ನು ಉಚ್ಚಾರಣೆ ಮಾಡುವಂಥದ್ದು, ಹಾಗೆ ಸಂಖ್ಯಾ ಜ್ಞಾನವನ್ನು ಹೇಗೆ ಗಟ್ಟಿಗೊಳಿಸಿಕೊಂಡಿದ್ದಾರೆ ಎಂಬುದನ್ನು ಹಬ್ಬದ ರೀತಿಯಲ್ಲಿ ಅವರನ್ನು ಆಚರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ FLN ಕಲಿಕಾ ಹಬ್ಬ. ಆ ಮಕ್ಕಳು ಬಹಳಷ್ಟು ಚುರುಕಾಗಿದ್ದಾರೆ, ಎಲ್ಲ ಊರುಗಳಲ್ಲೂ ಕೂಡ ಗಮನಿಸ್ತೇವೆ. ಆದರೆ ಒಂದಷ್ಟು ಎಲ್ಲೋ ಅವರಲ್ಲಿ ಕೊರತೆ ಇರ್ತಕ್ಕಂಥದ್ದನ್ನ ಪತ್ತೆ ಹಚ್ಚಿ ಅವರುಗಳನ್ನು ಉರಿದುಂಬಿಸಿ ಮುಖ್ಯವಾಹಿನಿಗೆ ತರುವಲ್ಲಿ ಇಲಾಖೆ ಮಹತ್ತರವಾದಂಥ ಒಂದು ಪಾತ್ರವನ್ನು ವಹಿಸಿದೆ. ಅಂತ ಕಾರ್ಯಕ್ರಮಗಳಲ್ಲಿ ಒಂದಾದಂಥ ಕಲಿಕಾ ಹಬ್ಬ ಇವತ್ತೆಲ್ಲರೂ ಕೂಡ ಅವರೆಷ್ಟೇ ಮಾತಾಡಿದ್ರು ಮಕ್ಕಳು ಅವ್ರು ಕಲಿತಿರ್ತಕ್ಕಂಥದ್ದನ್ನೇ ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ಎಷ್ಟೋ ಮಕ್ಕಳು ವೈಯಕ್ತಿಕವಾಗಿರ್ತಕ್ಕಂಥ ಅವರವರ ಮನೋಪ್ರವೃತ್ತಿಯನ್ನು ಒಳಗೆ ಇಟ್ಕೊಂಡು ಏಕಾಂಗಿಯಾಗಿರ್ತಕ್ಕಂಥ ಸಂದರ್ಭಗಳನ್ನು ದೂರ ಮಾಡಿ ಬೇರೆ ಬೇರೆ ಮಕ್ಕಳೊಂದಿಗೆ ಅವರನ್ನು ಕೂರಿಸಿ ಅವರಿಗೆ ಮಾತನಾಡುವಂಥ ಶೈಲಿಯನ್ನು, ಇನ್ನೊಬ್ಬರಿಗೆ ಜೊತೆಗೆ ಸಂವಹನ ಮಾಡುವಂಥ ಶೈಲಿಯನ್ನು ಅವರು ಕಲಿತಕ್ಕಂಥ ಶಿಕ್ಷಣದ ಮೂಲಕವೇ ನಡೀಲಿ ಅಂತೇಳಿ ಇಲಾಖೆ ಒಂದು ಮಾರ್ಗಸೂಚಿಯನ್ನು ನೀಡಿ ಆ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಬೇವಿನಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಯ ಬ್ರಹ್ಮಸಂದ್ರ ಶಾಲೆಯಲ್ಲಿ ಹಮ್ಮಿಕೊಂಡ್ರು. ತುಂಬ ಸಂತೋಷ. ಈ ವಾಸ್ಕೋಡಿ ಗಾಮ ಬಂದಂಗೆ ಆಯ್ತು ನಾನು ಬಂದಿದ್ದು. ಯಾಕಂದ್ರೆ ಊರು ನಾನು ಒಂದ್ಸರಿ ಕಳೆದ 15 ವರ್ಷದಿಂದ ಎಲೆಕ್ಷನ್ ಸೆಕ್ಟರ್ ಆಫೀಸರ್ ಆಗಿ ಇವ್ರಿಗೆ ಸಂಜೆ ಬಂದೋಗಿದ್ದೆ. ಶಾಲೆ ಒಂದು ನೋಡಿದ್ದಷ್ಟೇ, ಇನ್ನು ಬೇರೆ ಏನೋ ಗೊತ್ತಿರಲಿಲ್ಲ. ಆದರೆ ಇವತ್ತು ಬಂದಂಥ ರೀತಿ ನೋಡಿದರೆ ಇಂಥ ಶಾಲೆಗಳನ್ನು ಮತ್ತೊಮ್ಮೆ ನೋಡ್ಬೇಕಂತ ಅನಿಸ್ತದೆ. ಯಾಕೆಂದ್ರೆ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಶಾಲೆಗಳು ಅಭಿವೃದ್ಧಿ ಆದಾಗ ಮಾತ್ರ, ನಮ್ಮ ಮಕ್ಕಳು ಕಲಿಕೆಯಲ್ಲಿ ತೊಡಗಿದಾಗ ಮಾತ್ರ ನಮ್ಮ ಎಲ್ಲ ನಿಯಮಗಳನ್ನು, ಕಾರ್ಯಕ್ರಮಗಳನ್ನು ಯಶಸ್ವಿಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಲ್ಲೆಲ್ಲರೂ ಕೂಡ ಭಾಗವಹಿಸಿದ್ರಿ, ಪೋಷಕರು ಕೂಡ ಬಹಳ ಉತ್ಸುಕತೆಯಿಂದ ಭಾಗವಹಿಸಿದ್ದೀರಿ. ಇದು ಮಕ್ಕಳ ಹಬ್ಬ ಆಗಿರೋದ್ರಿಂದ ನಾನು ಇನ್ನು ಹೆಚ್ಚು ಮಾತಾಡದೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ತುಂಬಾ ಕಲಿತಕ್ಕಂಥದ್ದು. ಯಾರು ಕಲಿಯತಕ್ಕಂಥದ್ದು? ನಮ್ಮ ಮುಂದಿರುವ ಮಕ್ಕಳು. ಅವರು ದೇವರವರು, ನಮ್ಮ ಮಕ್ಕಳು ದೇವರು. ಆ ದೇವರುಗಳಿಗೆ ನಾವು ನಮ್ಮದೇ ಆಗಿರ್ತಕ್ಕಂಥ, ನಾವು ತಿಳಿದುಕೊಂಡಿರ್ತಕ್ಕಂಥ ಕಲಿಕೆಯನ್ನ ಆ ಪುಟಾಣಿಗಳಿಗೆ ಹೇಳಿಕೊಡುವಂತಹ, ಕಲಿಸಿಕೊಡುವಂತಹ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಇಲಾಖೆ ಇಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು FLA ಕಲಿಕಾ ಹಬ್ಬವನ್ನು ಆಚರಿಸಲಿಕ್ಕೆ ನಾವೆಲ್ಲರೂ ಕೂಡ ಈ ಒಂದು ಸುಂದರವಾದ ಮಂಟಪದಲ್ಲಿ, ಸುಂದರವಾದ ವಾತಾವರಣದಲ್ಲಿ ಸೇರಿದ್ದೀವಿ. ಬಂಧುಗಳೇ, ಈ ಹಿಂದೆಯೂ ಕೂಡ ಈ ಶಿಕ್ಷಣದ ವ್ಯವಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳು ನಾವೆಲ್ಲರೂ ಕೂಡ ನಡೆಸ್ಕೊಂಡು ಬಂದಿದ್ದೀವಿ. ಮೊದಲನೆಯದಾಗಿ ನನ್ನ ಸೇವೆಯ ಅವಧಿಯಲ್ಲಿ ಚೈತನ್ಯ 1, ಚೈತನ್ಯ 2, ಚಿಣ್ಣರ ಅಂಗಳ, ಆನಂತರ ನಲಿಕಲಿ, ಇಂತಹ
ಒಂದು ಮಹತ್ತರವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ಈಗಾಗಲೇ ಶಿಕ್ಷಣ ಮಾಡಿದೆ, ಅವುಗಳಲ್ಲಿ ಯಶಸ್ಸನ್ನು ಕೂಡ ಕಂಡಿದೆ. ನನ್ನ ಅನುಭವದಲ್ಲಿ ನಲಿ ಕಲಿ ಅಂತಕ್ಕಂಥ ಏನು ಕಾರ್ಯಕ್ರಮವನ್ನ ಜಾರಿಗೆ ತಂತೋ ಆ ನಲಿ ಕಲಿ ಅಂತಕ್ಕಂಥ ಕಾರ್ಯಕ್ರಮವೇ ಇವತ್ತು ಕಲಿಕಾ ಹಬ್ಬ. ಆ ನಲಿ ಕಲಿ ಅಡಿಯಲ್ಲಿ ಮಕ್ಕಳು ಕುಣಿದು ಕುಪ್ಪಳಿಸಿ ಆನಂದದಿಂದ ಕಲಿಕೆಯನ್ನ ಆಗ್ತಾ ಇತ್ತು. ಆ ಕಲಿಕೆ ಮುಂದುವರಿದು ಈಗ ಕಲಿಕಾ ಹಬ್ಬವಾಗಿ ಮಾರ್ಪಟ್ಟಿದೆ. ನಾವೆಲ್ಲರೂ ಕೂಡ ಮಕ್ಕಳ ಉನ್ನತಿಗಾಗಿ, ಮಕ್ಕಳ ಕಲಿಕೆಗಾಗಿ ನಾವೆಲ್ಲರೂ ಪ್ರತಿನಿತ್ಯವೂ ಶ್ರಮವನ್ನ ಪಡ್ತಾ ಇದ್ದೀವಿ. ಎಲ್ಲ ಶಿಕ್ಷಕಿಯರು ಕೂಡ ನಮ್ಮ ಮುಂದಿರುವ ಮಕ್ಕಳಿಗೆ 4 ಅಕ್ಷರಗಳನ್ನ ಕಲಿಸಬೇಕು, ಅವರನ್ನ ಮುಂದಿನ ಭಾವಿ ಪ್ರಜೆಗಳನ್ನ ಉತ್ತಮಗೊಳಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಶ್ರಮವನ್ನ ಪಡ್ತಾ ಇದ್ದೀವಿ.